ವಿಭಾಗೀಯ ಶಿಕ್ಷಣ ಇಲಾಖೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನ ಕೂಡಲೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಅಂಗನವಾಡಿ ನೌಕರರ ಹೋರಾಟ ಮುಂದುವರಿಸಿದ್ದು, ಪ್ರತಿಭಟನೆ ವೇಳೆ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಅಸ್ವಸ್ಥಗೊಂಡ ಘಟನೆ ನಡೆದಿದೆ. ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಸತತ 2ನೇ ದಿನವೂ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರ ನಿವಾಸದ ಎದುರು ವಿಭಾಗೀಯ ಶಿಕ್ಷಣ ಇಲಾಖೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿಇ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನ ಕೂಡಲೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ನಡೆಸಲಾಗುತ್ತಿದ್ದ ಪ್ರತಿಭಟನೆ ವೇಳೆ ಅಂಗನವಾಡಿ ಕಾರ್ಯಕರ್ತೆ ಜೈರುನಿಶಾ ಎಂಬುವವರು ತಲೆ ಸುತ್ತಿ ಬಿದ್ದು ಅಸ್ವಸ್ಥಗೊಂಡಿದ್ದು, ನಗರದ ಬಸವೇಶ್ವರ ಆಸ್ಪತ್ರೆಯ ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. इन लोग 3 दिन से स्ट्राइक में आ रहे हैं। 3 दिन से स्ट्राइक में आ रहे नो, इनको चक्कर आ गई। क्यों बोले तो हैबत खा लिए बच्चे, न्यू टीचर है और उन्होंने बोले तो क्या ಚುನಾವಣೆ ಇದ್ದರೂ ಕೂಡ ನೀತಿ ಸಂಹಿತೆ ಇದ್ದರೂ ಕೂಡ ಜಾರಿ ಮಾಡಿದ್ರು. ಅದು ನಾವು ಕೇಳಿ ತರಾತುರಿ ಕೆಕೆಆರ್ಡಿಬಿ ದಿನ 3ನೇ ತಾರೀಕು ಇಡೀ ಜಿಲ್ಲೆ ಆದಂಥ 7 ಜಿಲ್ಲೆಯವರು ಹೋರಾಟಕ್ಕೆ ಬಂದೆವು. ಮಧ್ಯಾಹ್ನ 12 ಗಂಟೆಗೆ ಏನು ಹೇಳಿದ್ರಂದ್ರೆ ಶಿಕ್ಷಣ ಆಯುಕ್ತರು ಏನಾದರೂ ಆಕಾಶ್ ಅವರು ಇಲ್ಲ ಸಮಾಧಾನ ಹೋಗಿ ಇಲ್ಲಿ ಏನು ಮಾರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಆದಮೇಲೆ ರಾತ್ರಿ 10:45ಕ್ಕೆ ಬಂದು ಅವ್ರು ಹೇಳ್ದಂಥದ್ದು ಏನಂದ್ರೆ ತಟಸ್ಥವಾಗಿ ಆದೇಶ ಹಿಂದೆ ತೊಗೊಂಡ್ರು. ಯಾಕೆ ತೊಗೊಂಡ್ರು ಅಂದ್ರೆ ಮರುದಿನ MLC ಚುನಾವಣೆ ಇತ್ತು ಮತ್ತು ರಿಸಲ್ಟ್ ಇತ್ತು. ಆ ಒಂದು ಕಾರಣಕ್ಕೆ ನಮಗೆ ಯಾಮಾರಿಸಿ ವಾಪಸ್ ಕಳಿಸಿದ್ರು. ಮುಂದೆ ಶಿಕ್ಷಣ ಆಯುಕ್ತರು ಏನು ಮಾಡಿದ್ರು ಅಂದ್ರೆ 12ನೇ ತಾರೀಕು 11 ಗಂಟೆಗೆ ಸಭೆ ಕರೆದ್ರು. ಅದಕ್ಕಿಂತ ಮುಂಚಿತವಾಗಿ 11ನೇ ತಾರೀಕು ರಾತ್ರಿ 6 ಗಂಟೆಗೆ ಪುನರ್ ಮತ್ತು LKG UKG ಆರಂಭ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಆ ವಿಷಯ ಇಟ್ಕೊಂಡು ನಾವು ಆಯುಕ್ತರ ಜೊತೆ ಮಾತಾಡಿದೆವು, ಕೆಕೆಆರ್ಡಿಬಿ ಅಧ್ಯಕ್ಷರ ಜೊತೆ ಮಾತಾಡಿದೆವು. ಅವ್ರು ಕೆಕೆಆರ್ಡಿಬಿ ಅಧ್ಯಕ್ಷ ನಾವು ಅವರಿಗೆ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಹೇಳಿದೆವು. ಏನಂದ್ರೆ ಕೆಕೆಆರ್ಡಿ ಬಜೆಟ್ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಅವ್ರಿಗೆ ತೊಗೊಂಡು ಅವರಿಗೂ ಕೂಡ ಬೀದಿಗೆ ತಾಳಬೇಡ್ರಿ. ಆ ಬಜೆಟ್ ನಮ್ಮಲ್ಲಿ ಮಿಂಗಲ್ ಮಾಡಿರಿ. ಇಡೀ BA ಆದವರು 500 ಜನಾರ, PUC ಆದವರು 600-700 ಜನಾರ, ಡಬಲ್ ಡಿಗ್ರಿ ಆದವರು 10-12 ಜನಾರ. ನಾವು ಕೇಳಿದೆ ಏನಂದ್ರೆ ಇವತ್ತಿನ 170 ಮಂದಿರ. ಅವರಿಗೆ ಅದೇ ತರಬೇತಿ ಕೊಟ್ಟು LKG UKG ನಮಗೆ ಕೊಡ್ರಿ ಅಂತ ನಾವು ಕೇಳಿದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಇಂಗ್ಲೀಷ್ ಭಾಳ ವೀಕ್ ಅದ, ಇಂಗ್ಲೀಷ್ ಉಚಿತವಾಗಿ ಇಂಗ್ಲೀಷ್ ಕೊಡ್ತೇವೆ ಅಂತ ಹೇಳಿದ್ರು. ಆದರೆ ಒಂದು ಮಗುವಿನ 3ರಿಂದ 6 ವರ್ಷದ ಮಗುವಿಂದು 40% ಬೆಳವಣಿಗೆ, ದೈಹಿಕ 40% ಆಗ್ತದೆ, 85% ಬ್ರೈನ್ ಬೆಳವಣಿಗೆ ಆಗ್ತದೆ. ಅದಕ್ಕೆ ನಾವು ಕೇಳಿದೆವು ಪಾಲನೆ ಪೋಷಣೆ, ಲಾಲನೆ ಪಾಲನೆ ಪೋಷಣೆ ಅದು ಅಂಗನವಾಡಿ ಟೀಚರ್ಗೆ ಮಾತ್ರ ಸಾಧ್ಯ ಅದ, ಬೇರೆಯವ್ರಿಗೆ ಇದು ಆಗಲ್ಲ ಅನ್ನೋಂಥ ಮಾತು ಕೂಡ ಎಲ್ಲ ಹೇಳಿದೆ. ಅವರಿಗೆ ಒಬ್ಬ BA ಪಾಸ್ ಆದವರು, ಒಬ್ಬ PUC ಪಾಸ್ ಆದವರು ತಾಯ್ತನದ ಗುಣ ಅವ್ರ ಬಳಿ ಇರೋಲ್ಲ. ಯಾಕೆ ಇರೋಲ್ಲ ಅಂದ್ರೆ ಇಡೀ ನಾವು ಕೇವಲ ಒಂದು ಮಗು ಹೆಲ್ಪರ್ ಇಲ್ಲ ಅಂದ್ರೆ ಮಿನಿ ಅಂಗನವಾಡಿ ಇದ್ರೆ ಆ ಮಗುವಿನ ಸುಂಬಳು ಸುಡಿಸಿದೆವು, ಕಕ್ಕಸ್ ತೆಗೆದಿದ್ದೆವು, ಊಟ ಮಾಡಿಸಿದೆವು. ಇಷ್ಟೆಲ್ಲ ಮಾಡೋಂಥ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋದು ಅಂಗನವಾಡಿ ಟೀಚರ್ಗೆ ಮಾತ್ರ ಸಾಧ್ಯ ಅದ. ಅದು ಅಂಗನವಾಡಿ ಟೀಚರ್ಗೆ ಬಿಟ್ಟು ಬೇರೆಯವ್ರಿಗೆ ಆಗಲ್ಲ. ನೀವು ಈ ರೀತಿ ಮಾಡೋದು ಸರಿಯಲ್ಲ. ಅದೇ ಬಜೆಟ್ ಇಲ್ಲಿ ಬಳಕೆ ಮಾಡ್ರಿ ಅಂತೇಳಿ ಕೆಕೆಆರ್ಡಿಬಿ ಅಧ್ಯಕ್ಷರಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿರು, ಬೇರೆಯವರೆಲ್ಲರೂ ಬಂದಾಗ ಚರ್ಚೆ ಆದಾಗ ಇದು ಮಾಡಿದ್ರು. ಅದು ಆದಮೇಲೆ ಶಿಕ್ಷಣ ಆಯುಕ್ತರಾದಂಥ ಆಕಾಶ್ ಸರ್ ಅವ್ರ ಬಳಿ 3 ಗಂಟೆಗೆ ಹೋದಾಗ ಅವ್ರಿಗೆ ನಾವು ಒಂದು ಮಾತು ಹೇಳ್ದೆ. ಏನು ಮಾತಂದ್ರೆ ಇಡೀ ನಿಮಗೆ ನಿಜವಾದ ಕಾಳಜಿ ಇತ್ತಂದ್ರೆ 36,000 ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರಿಲ್ಲ, ಅದು ಭರ್ತಿ ಮಾಡಿರಿ. ಗುಣಮಟ್ಟದ ಶಿಕ್ಷಣ ಕೊಡಬೇಕಂದ್ರೆ ಒಳ್ಳೆ ಶಾಲೆ ಇರಬೇಕು, ಶಿಕ್ಷಕರು ಇರಬೇಕು. ಅದನ್ನು ಬಿಟ್ಟು LKG UKGಯಲ್ಲಿ ಒಂದು 3 ವರ್ಷದ ಮಗನಿಗೆ ಇವತ್ತಿನ ದಿನ ಬೆಳವಣಿಗೆ
ಒತ್ತಡ ಹಾಕಿದ್ರೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಒಂದು ಮನುಷ್ಯ ಉದಾಹರಣೆ ನಾವೊಂದು 30 kg ವಜ್ಜಿ ಹೊರಬೋದು, ನನಗೆ 50 kg ತಂದು ವಜ್ಜಿ ಹೊರದ್ರೆ ನಾನು ನೆಲ ಬಿಟ್ಟು ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಅವ್ರಿಗೆ ಕೂಡ ಕನ್ವಿನ್ಸ್ ಮಾಡಿದೆವು. ಮತ್ತು ಇನ್ನೊಂದು ಹೇಳ್ತೀನಿ, ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಆಯುಕ್ತರಾಗಲಿ ಶಿಕ್ಷಣ ಸಚಿವರಾಗಲಿ ಮುಂದಾಗಬೇಕು. ಒಂದು ಇಲಾಖೆ ಬಲವರ್ಧನೆ ಮಾಡಿ ಒಂದು ಇಲಾಖೆ ವೀಕ್ ಮಾಡ್ತೀನಿ ಅಂದ್ರೆ ಅದು ಯಾವ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ನಮ್ಮ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಕೂಡ ಬಾಯಿ ತೆಗಿಬೇಕು. ಈ ICDS 1975ರಲ್ಲಿ ವೈಜ್ಞಾನಿಕವಾಗಿ ವಿಜ್ಞಾನಿಗಳನ್ನೇ ಚರ್ಚೆ ಮಾಡಿ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಲಿ, ತಾಯಿ ಮರಣ ಕಡಿಮೆ ಆಗೋದಾಗಲಿ, ಮಗುವಿನ ಮರಣ ಕಡಿಮೆ ಆಗೋದಾಗಲಿ ICDS ಅಂಗನವಾಡಿ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ ಅಂತೇಳಿ ಕಂಡಿಡಿದಂಥ ಯೋಜನೆ ಅದ. ಇದು ಮುಳುಗಿಸಿದ್ರೆ ಕೇವಲ ದೇಶದ ಸಂಪತ್ತು ಹಾಳಾಗಲ್ಲ, ಪುನರ್ ಉತ್ಪಾದನೆ ಆದಂಥ ಮಕ್ಕಳು ಹಾಳು ಮಾಡೋಕ್ಕೆ ಇವರು ಹೊಂಟ್ರ. ಇದನ್ನು ವಿರೋಧಿಸಿ ಪ್ರತಿಭಟನೆಯಲ್ಲಿ ಗೌರಮ್ಮ ಪಾಟೀಲ್, ಶರಣಬಸಪ್ಪ ಮೆಂಶೆಟ್ಟಿ, ಶಾಂತಾ ಗಂಟಿ, HS ಸುನಂದ, ಶ್ರೀದೇವಿ ಚಂಡೆ, H ಪದ್ಮಾ, ಗಿರಿಜಾ, ಉಮಾ, ಬಸಲಿಂಗಮ್ಮ, ನಾಗರತ್ನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.